ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಡಿಸ್ಕ್ ಸವೆತದಿಂದ ಕುತ್ತಿಗೆ ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಂಡ್ರೆ ತುಂಬಾ ಕಷ್ಟಪಡಬೇಕು. ಈ ನೋವಿನಿಂದ ಉತ್ಸಾಹ ಕುಗ್ಗುತ್ತೆ, ಅಲ್ಲದೆ ಈ ನೋವು ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಅಷ್ಟಕ್ಕೂ ಈ ಕುತ್ತಿಗೆ ನೋವು ಹಾಗೆ ಬೆನ್ನು ನೋವು ಕಾಣಿಸಿಕೊಳ್ಳಲು ಕಾರಣಗಳು ಹಲವಾರಿವೆ. ಗಂಟೆಗಟ್ಟಲೆ ಒಂದೇ ಕಡೆ ಕುಳಿತು ಕೆಲಸ ಮಾಡೋದು, ಸರಿಯಾದ ವ್ಯಾಯಾಮ ಇಲ್ಲದಿರೋದು, ಕೆಲಸದ ಒತ್ತಡ ಮತ್ತು ಅತಿಯಾದ ಭಾರ ಎತ್ತೋದ್ರಿಂದ ಈ ತೆರನಾದ ನೋವುಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಇದಕ್ಕೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಉಮರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಡಿಸ್ಕ್ ಸವೆತದ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಮೊದಲನೇದಾಗಿ, ಸಾಕಷ್ಟು ಜನರು ಹೇಳ್ತಾ ಇರ್ತಾರೆ ನನಗೆ ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತ. ಆದರೆ ಡಿಸ್ಕ್ ಪ್ರಾಬ್ಲಮ್ ಅಂದರೆ ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಏನು ಆ್ಯಕ್ಚುಲಿ? ನೋಡಿ, ಆ ಡಿಸ್ಕ್ ಸಮಸ್ಯೆ ಅಂತ ಹೇಳ್ತೀರಿ. ಇದಕ್ಕೆ ಮುಂಚೆ ಡಿಸ್ಕ್ ಅಂತ ಏನು ಅಂತ ನಾವು ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್. ಸೊ ನಮ್ಮ ಬೆನ್ನು ಮೂಳೆ ಏನಿದೆಯೋ ಇದಕ್ಕೆ ನಾವು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀರಿ. ಸೊ ಈ ಸ್ಪೈನಲ್ ಕಾರ್ಡ್ ನಮ್ಮ ಕುತ್ತಿಗೆಯಿಂದ ಹಿಡ್ದು ನಮ್ಮ ಲೋವರ್ ಬ್ಯಾಕ್ ರೀಜನ್ವರೆಗೂ 33 ಮೂಳೆಯಿಂದ ಫಾರ್ಮ್ ಆಗಿರುತ್ತೆ. ಸೊ ಈ 33 ಮೂಳೆ ಮಧ್ಯ ಒಂದು ಸ್ಪೇಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಇಂಟರ್ವರ್ಟಿಬ್ರಲ್ ಸ್ಪೇಸ್ ಅಂತ ಹೇಳ್ತೀರಿ. ಸೊ ಈ ಸ್ಪೇಸ್ ಮಧ್ಯ ಒಂದು ಕುಷನಿಂಗ್ ಮಟೀರಿಯಲ್ ಇರುತ್ತೆ. ಇದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೀರಿ. ಸೊ ಈ ಡಿಸ್ಕಸ್ ಮಟೀರಿಯಲ್ ಸರ್ಟನ್ ಕೆಮಿಕಲ್, ಸರ್ಟನ್ ಎನ್ಸೈಮ್ಸ್ನಿಂದ, ಸರ್ಟನ್ ಕಾರ್ಟಿಲೇಜ್ನಿಂದ ಫಾರ್ಮ್ ಆಗಿರುತ್ತೆ. ಸೊ ಈ ಡಿಸ್ಕ್ ಬೇಸಿಕ್ ಫಂಕ್ಷನ್ ಏನಾಗುತ್ತೆ ಅಂದರೆ ಮೂವ್ಮೆಂಟ್ನ ಏಡ್ ಮಾಡೋದು. ಇದೊಂದು ಶಾಕ್ ಅಬ್ಸರ್ವ್ ಥರ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಒಂದು ವೇಳೆ ಈ ಒಂದು ಡಿಸ್ಕಲ್ಲಿ ಏನಾದರೂ ಒಂದು ಪೆಥಾಲಜಿ ಸ್ಟಾರ್ಟ್ ಆದಾಗ, ಅಂದರೆ ಡಿಸ್ಕ್ ಆ ಜಾಗದಿಂದ ಜರುಗಿಬಿಡಬಹುದು, ಅಥವಾ ಡಿಸ್ಕಲ್ಲಿ ನೀರಿನ ಅಂಶ ಕಡಿಮೆ ಆಗಬಹುದು, ಅಥವಾ ಇದಕ್ಕೆ ನಾವು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀರಿ, ಅಥವಾ ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳ್ತೀರಿ. ಸೊ ಈ ಥರ ಆಗಿ ಏನಾದರೂ ಒಂದು ಲೋವರ್ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆದಾಗ ಆಗ ಇದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳ್ತೀರಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಅವರ ಲೈಫ್ ಟೈಮಲ್ಲಿ ಒಂದು ಸತಿ ಬ್ಯಾಕ್ ಪೇಯ್ನ್ ಅಥವಾ ನೆಕ್ ಪೇಯ್ನ್ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತಾರೆ. ಸೊ ಈ ನೋವು ಬಂದಿದ ತಕ್ಷಣ ಇದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳೋದಿಲ್ಲ. ಸೊ ಈ ನೋವು ಬಂದಾಗ ಬೇಸಿಕ್ಲಿ ಇದನ್ನು ನಾವು 2 ವಿಧದಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ. ಒಂದು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀರಿ, ಇನ್ನೊಂದೊಂದು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀರಿ. ಸೊ ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳಿದಾಗ, ಈಗ ನಮ್ಮ ದಿನನಿತ್ಯ ಏನೊಂದು ಚಟುವಟಿಕೆ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿದಾಗ, ತುಂಬ ಜಾಸ್ತಿ ಎಕ್ಸರ್ಷನ್ ಆದಾಗ, ತುಂಬ ಜಾಸ್ತಿ ನಾವು ಟ್ರಾವೆಲ್ ಮಾಡಿದ್ರಿ, ಡ್ರೈವ್ ಮಾಡಿದ್ರಿ, ಆಗ ನಮಗೆ ಬೆನ್ನು ನೋವು, ಕುತ್ತಿಗೆ ನೋವು, ಭುಜ ನೋವು ಬರಬಹುದು. ಸೊ ಇದು ಮೆಕ್ಯಾನಿಕಲ್ ಪೇಯ್ನ್ ಆಗುತ್ತೆ. ಸೊ ಈ ಮೆಕ್ಯಾನಿಕಲ್ ಪೇಯ್ನ್ ಜನರಲಿ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳಿದ್ರೆ, ಇದಕ್ಕೆ ನಾವು ರೆಸ್ಟ್ ತೊಗೊಂಡಾಗ, ಅಥವಾ ನಾವು ಒಂದು ವೇಳೆ ಇದಕ್ಕೆ ಯಾವುದೇ ಥರದ ಒಂದು ಚಿಕಿತ್ಸೆ ತೊಗೊಳ್ಳಿಲ್ಲ ಅಂದ್ರೂ ಕೂಡ ಈ ಒಂದು ನೋವು 7 ದಿನದಲ್ಲಿ ಕಡಿಮೆ ಆಗಿಬಿಡುತ್ತೆ. ವೆರಾಸ್ ಒಂದು ಕ್ರಾನಿಕ್ ಪೇಯ್ನ್ ಅಂತ ನಾವೇನು ಹೇಳ್ತೀರಿ, ಕ್ರಾನಿಕ್ ಪೇಯ್ನ್ 4 ವಾರಕ್ಕಿಂತ ಹೆಚ್ಚಾಗಿ ಕುತ್ತಿಗೆ ಭಾಗದಲ್ಲಿ ಅಥವಾ ಲೋವರ್ ಬ್ಯಾಕಲ್ಲಿ ಇದ್ದಾಗ ಇದಕ್ಕೆ ನಾವು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀರಿ. ಸೊ ಈ ಕ್ರಾನಿಕ್ ಪೇಯ್ನಲ್ಲಿ ಲೋವರ್ ಬ್ಯಾಕ್ ಪೇಯ್ನ್ ರೀಜನಲ್ಲಿ ಈ ಒಂದು ಸಮಸ್ಯೆ, ಈ ಒಂದು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳಬಹುದು. ಸೊ ಡಿಸ್ಕ್ ಸಮಸ್ಯೆ ಅಂತ ಹೇಳೋದಕ್ಕೆ ಇದಕ್ಕೆ ಸರ್ಟನ್ ಕ್ರೈಟೀರಿಯಾ ಇರುತ್ತೆ. ಸೊ ಬರೀ ಒಂದು ಬ್ಯಾಕ್ ಪೇಯ್ನ್ ಒಂದೇ ಅಲ್ಲ. ಸೊ ಈ ಬ್ಯಾಕ್ ಪೇಯ್ನ್ ಜೊತೆ ಸಾಕಷ್ಟು ಸ್ಟಿಫ್ನೆಸ್ ಇರಬಹುದು, ಅಥವಾ ರೇಡಿಯೇಟಿಂಗ್ ಪೇಯ್ನ್ ಇರಬಹುದು. ಈ ಥರದ ಒಂದು ಕ್ರೈಟೀರಿಯಾಸ್ ಮೀಟ್ ಆಗ್ತಾ ಹೋದಾಗ ಆಗ ಇದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳ್ತೀರಿ. ಓಕೆ ಡಾಕ್ಟರ್, ಡಿಸ್ಕ್ ಪ್ರಾಬ್ಲಮ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಬೇಸಿಕ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ನಾವು ನೋಡ್ತೀರಿ, ವೇರ್ ಒಂದು ಏಜ್ ರಿಲೇಟೆಡ್ ಡಿಸ್ಆರ್ಡರ್ ಆಗಬಹುದು. ವೇರ್ 50 ವರ್ಷ 55 ವರ್ಷ ಆದಮೇಲೆ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಿರಬಹುದು. ಇನ್ನೊಂದು ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆ ನಾವು ನೋಡ್ತೀರಿ, ವೇರ್ ಅವರಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆದಾಗ, ಅಥವಾ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗ್ತಾ ಮೂಳೆ ವೀಕ್ ಆಗ್ತಾ ಹೋಗಬಹುದು. ಇದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀರಿ. ಇದಾದ ನಂತರ ಈ ಒಂದು ಸಮಸ್ಯೆ ಕಂಡುಬರ್ತಾ ಹೋಗುತ್ತೆ. ಅದರ ಜೊತೆ ನಾವು ನೋಡ್ತೀರಿ, ನಮ್ಮ ಬಾಡಿ ವೆಯ್ಟ್ ಏನಾದರೂ ಆಗ್ತಾ ಇದ್ದಾಗ ಈ ಒಂದು ಬೆನ್ನು ಮೂಳೆ ಏನಿದೆಯೋ ಇದಕ್ಕೆ ನಾವು ಆಕ್ಸ್ಕೆಲ್ ಸ್ಕೆಲಿಟನ್ ಅಂತ ಹೇಳ್ತೀರಿ. ಅಂದರೆ ಇದೊಂದು ವೇಟ್ ಬೇರಿಂಗ್ ಜಾಯಿಂಟ್ಸ್.
ಸೊ ಈಗ ನಾವು ಕೂತ್ಕೊಂಡಾಗ, ನಾವು ನಿಂತ್ಕೊಂಡಾಗ ನಮ್ಮ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿ ವೇಟ್ ಏನಿದೆಯೋ ಇವೆಲ್ಲ ನಮ್ಮ ಮೂಳೆ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ನಮ್ಮ ಹೈಟ್ ಆ್ಯಂಡ್ ವೇಟ್ ಪ್ರಪೋರ್ಷ್ನೇಟ್ ಆಗಿರಬೇಕಾಗತ್ತೆ. ಸೊ ಈಗ ಒಂದು ವೇಳೆ ನಮ್ಮ ವೇಟ್ ಜಾಸ್ತಿ ಇದ್ದರೆ, ಅಂದರೆ ಬೊಜ್ಜು ಜಾಸ್ತಿ ಇದ್ದಾಗ ಈ ಒಂದು ಸಮಸ್ಯೆ ಕಂಡುಬರಬಹುದು. ಅದರ ಜೊತೆ ನಾವು ನೋಡ್ತೀವಿ ಸರ್ಟನ್ ಪೋಸ್ಚರ್ಸ್, ಲೈಕ್ ಈಗ ಒಂದೇ ಕಡೆ ಕೂತಿ ಕೆಲಸ ಮಾಡೋದಿರಬಹುದು, ಕರೆಕ್ಟಾಗಿ ಕೂರಿ ಕೆಲಸ ಮಾಡ್ತಾ ಇಲ್ದಿರುವಾಗ, ಪೋಸ್ಚರ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ದಿರುವಾಗ, ಒಂದೊಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿಲ್ದಿರುವಾಗ, ಯಾವುದೇ ಥರದ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ, ಎಕ್ಸಸೈಸ್ ಮಾಡ್ತಿರೋದಿಲ್ಲ, ಹೆಚ್ಚಾಗಿ ಜಂಕ್ ಫುಡ್ ಮೇಲೆ ಡಿಪೆಂಡ್ ಆಗೋದು, ಕ್ಯಾಲ್ಶಿಯಂ ರಿಚ್ ಡಯಟ್ ತೊಗೊಳೋದಿಲ್ಲ. ಸೊ ಈ ಥರ ಇದ್ದಾಗ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಕಂಡುಬರಬಹುದು. ಇದರ ಜೊತೆ ನಾವು ನೋಡ್ತೀರಿ ವೇರ್ ಸಡನ್ನಾಗಿ ತುಂಬ ಭಾರ ಎತ್ತುವಾಗ ಅಥವಾ ಸರ್ಟನ್ ಸ್ಪೋರ್ಟ್ಸ್ ಇಂಜುರೀಸ್ನ ನಾವು ನೋಡ್ತೀರಿ. ಒಂದು ವೇಳೆ ಏನಾದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಒಂದು ವೇಳೆ ಬೆನ್ನು ಮೂಳೆಗೆ ಏನಾದರೂ ಏಟು ಬಿದ್ದಾಗ, ಒಂದು ವೇಳೆ ಫ್ರ್ಯಾಕ್ಚರ್ ಆಗಿದ್ದಾಗ ಆ ಫ್ರ್ಯಾಕ್ಚರ್ ಕರೆಕ್ಟಾಗಿ ಹೀಲ್ ಆಗಿರಲಿಲ್ಲ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಕಂಡುಬರಬಹುದು. ವಿತ್ ದಟ್ ಸರ್ಟನ್ ಕೇಸಸಲ್ಲಿ ಈ ನಡುವೆ ನಾವು ನೋಡ್ತೀರಿ ವೇರ್ ಪೋಸ್ಟ್ ಡೆಲಿವರಿ ಮಹಿಳೆಯರಲ್ಲಿ ಪೋಸ್ಟ್ ಸಿಸೇರಿಯನ್ ಸೆಕ್ಷನ್ ಆದಮೇಲೆ ಬ್ಯಾಕ್ ಪೇಯ್ನ್ ಇರುತ್ತೆ. ಬಟ್ ಆ ಒಂದು ಬ್ಯಾಕ್ ಪೇಯ್ನ್ ಜನರಲಿ ಓವರ್ ಪೀರಿಯಡ್ ಆಫ್ ಟೈಮ್ 6 ವೀಕ್ಸ್ ಟು 8 ವೀಕ್ಸ್ ಆದಮೇಲೆ ಕ್ರಮೇಣ ಸರಿ ಹೋಗುತ್ತೆ. ಬಟ್ ಒಂದು ವೇಳೆ ಆ ಫೇಸಲ್ಲಿ ಕ್ಯಾಲ್ಶಿಯಂ ರಿಚ್ ಸಪ್ಲಿಮೆಂಟ್ಸ್ ತೊಗೊಳ್ಲಿಲ್ಲ ಅಥವಾ ಪೋಸ್ಚರ್ ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಥವಾ ಸಿಂಪಲ್ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಒಂದು ಪೇಯ್ನ್ ಹಾಗೆ ಕಂಟಿನ್ಯೂ ಕೂಡ ಆಗಬಹುದು. ಸೊ ಈ ಒಂದು ಬ್ಯಾಕ್ ಪೇಯ್ನ್ ಬರೋದಕ್ಕೆ ನಾವು ನೋಡ್ತೀವಿ ವೇರ್ ಇಟ್ ಈಸ್ ಮಲ್ಟಿ ಫ್ಯಾಕ್ಟೋರಿಯಲ್, ನಾನಾ ಕಾರಣಗಳಿರಬಹುದು. ಒಂದು ಕಾರಣದಿಂದ ಸ್ಟಾರ್ಟ್ ಆಗಬಹುದು, ವೆರಿ ಟ್ರೈಬಲ್ ರೀಸನ್ಲಿಂದ ಸ್ಟಾರ್ಟ್ ಆಗಬಹುದು, ವೇರ್ ಸಿಂಪಲ್ ಇಂಪ್ರಾಪರ್ ಪೋಸ್ಚರ್ಲಿಂದ ಈ ಒಂದು ಸಮಸ್ಯೆ ಸ್ಟಾರ್ಟ್ ಆಗಬಹುದು. ಬಟ್ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಅದರಲ್ಲಿ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಆ್ಯಡ್ ಆನ್ ಆಗ್ತಾ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗಬಹುದು. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ. ರೇಣುಕಾ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೇಣುಕಾ ಅವರೇ. ನಮಸ್ತೆ ಸರ್. ಡಾಕ್ಟರ್ ಹತ್ರ ಮಾತನಾಡಿ. ಓಕೆ ಮೇಡಮ್. ಹಲೋ, ನಮಸ್ತೆ ಸರ್. ನಮಸ್ತೆ ಮಾ. ನನ್ನ ಹೆಸರು ರೇಣುಕಾ ಅಂತ ಸರ್. ಹೇಳಿಮ್ಮ. ನನಗೂ ಸ್ವಲ್ಪ ಡಿಸ್ಟ್ ಪ್ರಾಬ್ಲಮ್ ಇದೆ ಸರ್. L4 ವಾಷರ್ ಹೋಗಿದೆ ಅಂತ ಹೇಳಿದ್ರು. ಓಕೆ. ಆಪರೇಷನ್ ಮಾಡ್ಲಿಕ್ಕೆ ಹೇಳಿದ್ರು. ನಿಮಗೆ ಸ್ವಲ್ಪ ಧೈರ್ಯ ಇಲ್ಲ ಸರ್, ನಾವು ಮಾಡಿದ್ರೆ ತೋಟದ ಕೂಲಿ ಕೆಲಸ. ಓಕೆ. ಹಾಗೆ ಈಗ ಮೆಂಟೇಮ್ ನನಗೆ ಮಂತ್ಲಿ ಟೈಮಲ್ಲಿ ನೋವದು ಇರುತ್ತೆ, ಅದು ಮಾಮೂಲಿ. ಮತ್ತೆ ಭಾರ ಎತ್ತಿದ್ರು 4-5 ದಿವಸ ಮಲಗ್ಲಿಕ್ಕೆ ಆಗಲ್ಲ. ಓಕೆ. ತುಂಬಾ ನೋವು. ಸರಿ, ತಮ್ಮ ವಯಸ್ಸು ಎಷ್ಟಮ್ಮ? ನನಗೀಗ 32 ವರ್ಷ ಸರ್. ಸರಿ, 2 ಕಾಲಲ್ಲೂ ಜೋಮ್ ಬರುತ್ತಾ ನಿಮಗೆ? ಹಾಂ ಸರ್, ತುಂಬಾ ಸಿಡಿತ ಆಗ್ತದೆ. ಓಕೆ. ನೋಡಿ ಮಾ, ಈ ಒಂದು ಸಮಸ್ಯೆ ಈಗ ನಿಮ್ಗೆ ಏನು ತಾವು ಹೇಳ್ತಿದ್ದೀರಾ, ಈ ಡಿಸ್ಕ್ ಜರುಗ್ಬಿಟ್ಟು ಅಥವಾ ಡಿಸ್ಕಲ್ಲಿ ಊತ ಕಂಡು ಬಂದಾಗ ಅಲ್ಲಿ ಸಾಕಷ್ಟು ನರಗಳು ಬರುತ್ತಮ್ಮ. ಸೊ ಆ ನರದ ಮೇಲೆ ನರ ಒತ್ತಡ ಆಗ್ತಾ ಹೋದಾಗ ನಿಮಗೆ ಬೆನ್ನು ನೋವು ಇರುತ್ತೆ, ಅದರ ಜೊತೆ ಕಾಲಲ್ಲಿ ನೋವು ಅಥವಾ ಕಾಲಲ್ಲಿ ಜೋಮ್ ಬರೋದು, ಈ ಥರ ಸಮಸ್ಯೆ ಆಗ್ತಾ ಹೋಗುತ್ತಮ್ಮ. ಸೊ ಇದಕ್ಕೆ ಹೋಮಿಯೋಪ್ಯಾತಿಲಿ ಸರ್ಟನ್ ಮದ್ದಿದೆಯಮ್ಮ. ಸೊ ಈ ಮದ್ದು ತಾವು ಮಾಡ್ತಾ ಹೋದರೆ ಕ್ರಮೇಣ ಆ ಡಿಸ್ಕಲ್ಲಿ ಏನೊಂದು ಊತ ಬಂದಿದೆಯೋ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಔಷಧಿ ಜೊತೆ ತಾವು ಸ್ವಲ್ಪ ವ್ಯಾಯಾಮ ಇರುತ್ತೆ, ಅದನ್ನು ತಾವು ರೆಗ್ಯುಲರಾಗಿ ಮಾಡಬೇಕು. ಸೊ ನೀವು ಹೇಳ್ತಿದ್ದಂಗೆ ಬಗ್ಬಾರ್ದು, ಜಾಸ್ತಿ ಭಾರ ಎತ್ತಬಾರ್ದು, ಇವೆಲ್ಲ ತಾವು ಫಾಲೋ ಮಾಡಲೇಬೇಕಾಗತ್ತಮ್ಮ. ಇದರ ಜೊತೆ ಮನೆಯಲ್ಲಿ ತಾವು ಹೆಚ್ಚಾಗಿ ಹಾಲು ಉಪಯೋಗಿಸಿ, ಒಂದು ವೇಳೆ ತಾವು ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋ ಮೊಟ್ಟೆ ಉಪಯೋಗಿಸಿಮ್ಮ. ಒಂದು ಮಟ್ಟಿಗೆ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಬಟ್ ಏನೋ ಒಂದು ಡಿಸ್ಕ್ ಊತ ಕಂಡು ಬರ್ತಿದೆಯೋ ಅದನ್ನು ಕಡಿಮೆ ಮಾಡೋದಕ್ಕೆ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ, ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಇರುತ್ತೆ, ಅದನ್ನು ತಾವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತಮ್ಮ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಭವ್ಯ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭವ್ಯ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಮಾ. ಸರ್ ಈಗ ನನಗೆ ಒಂದು 1 year ಇಂದ ಸರ್ ಕುತ್ತಿಗೆ ಪೇನ್ ಸ್ಟಾರ್ಟ್ ಆಗಿದೆ. ನಾನು ತುಂಬಾ ಕಡೆ ತೋರಿಸಿದ್ದೀನಿ ಸರ್, ರೆಗ್ಯುಲರ್ ಇಲ್ಲೆಲ್ಲ ಕ್ಲಿನಿಕ್ ಅಲ್ಲಿ, ಹಾಸ್ಪಿಟಲ್ಸ್ ಅಲ್ಲಿ ಎಲ್ಲಾನು. ಸೊ ಎಕ್ಸ್ರೇ ಎಲ್ಲ ಮಾಡಿಸಿದಾಗ ಸ್ವಲ್ಪ ಏನೋ ಗ್ಯಾಪ್ ಕಡಿಮೆ ಆಗಿದೆ. ಸೊ ಹಾಗಾಗಿ ನಿಮ್ಗೆ ಕುತ್ತಿಗೆ ನೋವು ಸ್ಟಾರ್ಟ್ ಆಗಿದೆ ಅಂತ ಫಿಸಿಯೋಥೆರಪಿ ಎಲ್ಲ ಮಾಡಿಸಿದ್ವಿ ಸರ್. ಮಾಡಿಸಿದಾಗ ಒಂದ್ ಸ್ವಲ್ಪ ದಿನ ಕಡಿಮೆ ಇರುತ್ತೆ ಸರ್ ನೋವು. ಅದಾದ್ರೆ ನಂತರ ಮತ್ತೆ ಹಂಗೆ ಸ್ಟಾರ್ಟ್ ಆಗುತ್ತೆ ಸರ್, ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾಪ್ ಮಾಡಿದ್ರೆ. ಓಕೆ. ತಮ್ಮ ವಯಸ್ಸು ಎಷ್ಟಮ್ಮ? 35 ಸರ್. ಓಕೆ. ಈ ಬರೀ ಕುತ್ತಿಗೆ ನೋವು ಮಾತ್ರ ಇರತ್ತಾ ಅಥವಾ ನಿಮಗೆ ಭುಜ ನೋವು, ಕೈ ನೋವು ಬರತ್ತೆ, ಈ ಥರನೂ ಆಗ್ತಿದೆಯಮ್ಮ? ಬರುತ್ತೆ ಸರ್, ಭುಜ ನೋವು, ಒಂದೊಂದ್ಸಲ ಕೈ ನೋವು ಎಲ್ಲ ಬರುತ್ತೆ ಸರ್. ಸರಿ ನೋಡಿಮ್ಮ, ಈ ಡಿಸ್ಕ್ ಸ್ಪೇಸ್ ಕಡಿಮೆ ಆಗ್ತಾ ಹೋದಾಗ ಇದಕ್ಕೆ ನಾವು ನಿಮ್ಮ ಏಜ್ ಗ್ರೂಪ್ 32 ಇಯರ್ಸಲ್ಲಿ
ಇದಕ್ಕೆ ನಾವು ಅರ್ಲಿ ಸ್ಪಾಂಡಿಲೈಟಿಸ್ ಅಂತ ನಾವು ಹೇಳ್ತೀರಿ. ಅಂದರೆ ಈ ಸಮಸ್ಯೆ ಏನೊಂದು 45-50 ವರ್ಷಕ್ಕೆ ಆಗೋದಿರುತ್ತೋ ಅದು ನಿಮ್ಮ ಇದರಲ್ಲಿ ತುಂಬ ಬೇಗ ಕಂಡು ಬಂದಿದೆ. ಸೊ ಇದಕ್ಕೆ ನಾವು ಅರ್ಲಿ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ. ಸೊ ಈಗ ಎಕ್ಸ್ರೇಯಲ್ಲಿ ಮೂಳೆ ಮಧ್ಯ ಸ್ಪೇಸ್ ಕಡಿಮೆ ಆಗಿದೆ ಅಂತ ಗೊತ್ತಾಗಿದ್ದಾಗ ಇದಕ್ಕೆ ನಾವು ಸರ್ಟನ್ ಮೆಷರ್ಸ್ ಮಾಡಬೇಕಮ್ಮ. ಈಗ ಇದಕ್ಕೆ ಮುಂಚೆ ತಾವು ಮಾಡಿರೋದು ಬಹುಶಃ ಬರೀ ಪೇನ್ ಕಿಲ್ಲರ್ಸ್ ತೊಗೊಂಡಿರ್ತೀರ. ಸೊ ಇದನ್ನು ತೊಗೊಂಡಾಗ ನಿಮಗೆ ನೋವು ಕಡಿಮೆ ಆಗುತ್ತೆ. ಬಟ್ ಈಗ ಏನೊಂದು ಆ ಮೂಳೆ ಮಧ್ಯ ಸ್ಪೇಸ್ ಕಡಿಮೆ ಆಗಿದೆಯೋ ಅದು ಸರಿ ಹೋಗೋದಿಲ್ಲ. ಸೊ ಇದಕ್ಕೆ ನೀವೇನು ಮಾಡಬೇಕು, ರೆಗ್ಯುಲರಾಗಿ ಸರ್ಟನ್ ಎಕ್ಸಸೈಸ್ ಇರುತ್ತೆ. ಸೊ ನೆಕ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡ್ಕೊಳೋದಕ್ಕೆ ಸರ್ಟನ್ ಎಕ್ಸಸೈಸ್ ಇರುತ್ತೆ. ಅದನ್ನು ತಾವು ರೆಗ್ಯುಲರಾಗಿ ಮಾಡಬೇಕು, ದಿನ ಮಾಡಬೇಕು. ನಿಮಗೆ ನೋವು ಇಲ್ಲದಿದ್ದರೂ ಕೂಡ ಈ ಒಂದು ಎಕ್ಸಸೈಸ್ ನೀವು ರೆಗ್ಯುಲರಾಗಿ ಫಾಲೋ ಮಾಡಬೇಕಮ್ಮ. ಅದರ ಜೊತೆ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ. ಸೊ ಈ ಮೆಡಿಸಿನ್ಸ್ ತಾವು ಮಾಡ್ತಾ ಹೋದಾಗ ಆ ಡಿಸ್ಕ್ ಏನಿರುತ್ತೋ ಆ ಡಿಸ್ಕ್ ಥಿನ್ ಔಟ್ ಆಗ್ತಾ ಹೋಗತ್ತಮ್ಮ. ಆ ಡಿಸ್ಕ್ ಕಡಿಮೆ ಆಗ್ತಾ ಹೋದಾಗ ಈ ಒಂದು ಸ್ಪೇಸ್ ಕಡಿಮೆ ಆಗೋದು. ಸೊ ಆ ಡಿಸ್ಕ್ ರೀಜನರೇಟ್ ಆಗೋದಕ್ಕೆ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ನ ನಾವು ಕೊಡ್ತೀರಿ. ನಾವು ಯಾವುದೇ ಥರ ನೋವು ಮಾತ್ರೆ ಕೊಡೋದಿಲ್ಲಮ್ಮ. ನೋವು ಬರ್ತಿರೋ ಕಾರಣ ಆ ಡಿಸ್ಕ್ ಕಡಿಮೆ ಆಗ್ತಿರೋದು, ಸವಿತ ಆಗ್ತಿರೋದು. ಸೊ ಆ ಡಿಸ್ಕ್ನ ಇಂಪ್ರೂವ್ ಮಾಡೋದಕ್ಕೆ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇರುತ್ತೆ. ಅದನ್ನು ತಾವು ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಇದರ ಜೊತೆ ಹೆಚ್ಚಾಗಿ ತಾವು ಹಾಲು ಉಪಯೋಗಿಸಿ, ರಾಗಿ ಉಪಯೋಗಿಸಿ, ಒಂದು ವೇಳೆ ತಾವು ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋ ಮೊಟ್ಟೆ ಉಪಯೋಗಿಸಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ದಯಾನಂದ್ ಕೊಡಗಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದಯಾನಂದ್ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಾವು 1 ವರ್ಷದಿಂದ ಬೈಕಲ್ಲಿ ಬಿದ್ದಿದೆ ಸರ್. ಓಕೆ. ಆಗ ಬ್ಯಾಕ್ ಫುಲ್ಲು ನೋವು ಬಂದ್ಬಿಟ್ಟು ಸರ್. ಕಾಲೆಲ್ಲ ಫುಲ್ಲು, ಲೆಫ್ಟ್ ಸೈಡ್ ಕಾಲೆಲ್ಲ ಫುಲ್ ನೋವು ಬಂದಿತ್ತು. ಸರಿ. ಆಗ ನಾರಾಯಣ ಹಾಸ್ಪಿಟ್ಲ್ ಕರ್ಕೊಂಡೋಗಿ L4 L5 ಇದಾಗಿದೆ ಅಂದ್ಬಿಟ್ಟೇನೋ ಆಪರೇಷನ್ ಮಾಡಿದ್ರು ಸರ್. ಅದು ಸರಿ. ಸರ್ಜರಿ ಮಾಡಿದ್ರು, ನ್ಯೂರೋ ಸರ್ಜನ್ ಮಾಡಿದ್ರು. ಓಕೆ. ಅದು ಈಗ ನೋವು ಬರ್ತಿದೆ ಸರ್. 8-9 ತಿಂಗಳಾಯ್ತು ಈಗ. ಓಕೆ. ಈಗಲೂ ನೋವು ಬರ್ತಿದೆ ಸರ್. ಏನು ಮಾಡೋದು ಸರ್? ಓಕೆ. ತಮ್ಮ ವೆಯ್ಟ್ ಆ್ಯಂಡ್ ಹೈಟ್ ಎಷ್ಟಿದೆಯಪ್ಪ? ತೂಕ ಎಷ್ಟಿದೆ ನಿಮ್ಮದು? ನಂದು ಹೈಟ್ ಬಂದು 6.1 ಇದೆ ಸರ್. ಓಕೆ. ವೆಯ್ಟ್ ಬಂದು 92 ಇದೆ. ಓಕೆ. ನೋಡಿ, ನಿಮ್ಮ ಹೈಟಿಗೆ ನಿಮ್ಮ ವೆಯ್ಟ್ ಜಾಸ್ತಿ ಇದೆ. ಅದರ ಜೊತೆ ಈಗ ಆಲ್ರೆಡಿ ನಿಮಗೆ L4 L5 ಮಧ್ಯ ಬಹುಶಃ ಅಲ್ಲಿ ಡಿಸ್ಪ್ಲೇಸ್ಡ್ ಫ್ರ್ಯಾಕ್ಚರ್ ಆಗಿರುತ್ತೆ. ಸೊ ಅದನ್ನು ಸರಿ ಮಾಡಿದ್ದೀರಾ. ಸೊ ಆಪರೇಷನ್ ಆದಮೇಲೂ ಕೂಡ ಈಗ ನಿಮಗೆ ಪೇಯ್ನ್ ಬರ್ತಿದೆ ಅಂದರೆ ದಿ ಮೇನ್ ಥಿಂಗ್ ನಿಮ್ಮ ವೆಯ್ಟ್ನ ತಾವು ರಿಡ್ಯೂಸ್ ಮಾಡ್ಕೊಳ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಜೊತೆ ಸರ್ಟನ್ ಸಿಂಪಲ್ ಎಕ್ಸಸೈಸ್ ಮಾಡಿ. ಸೊ ಈ ಎಕ್ಸಸೈಸ್ ನೀವು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಏನೊಂದು ಲೋವರ್ ಬ್ಯಾಕ್ ಮಸಲ್ಸ್ ಏನಿರುತ್ತೋ ಅದು ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಸೊ ಅದರ ಜೊತೆ ಸರ್ಟನ್ ಪೋಸ್ಚರ್ಸ್, ನೀವು ಕೂರಬೇಕಾದಾಗ, ಎದೊಳ್ಬೇಕಾದಾಗ ಅಥವಾ ಮಲಗಿ ತಾವು ಎದೊಳ್ತಿರ್ಬೇಕಾದಾಗ ಸರ್ಟನ್ ಸಿಂಪಲ್ ಪೋಸ್ಚರ್ಸ್ನ ತಾವು ಫಾಲೋ ಮಾಡಬೇಕು. ಅದ್ರ ಜೊತೆ ಆ ಪೇಯ್ನ್ ಏನು ಬರ್ತಿದೆಯೋ ಆ ಪೇಯ್ನ ಎಲಿವೇಟ್, ಅಂದರೆ ಆ ಪೇಯ್ನ್ ಕಡಿಮೆ ಆಗೋದಕ್ಕೆ ಸರ್ಟನ್ ಮೆಡಿಸಿನ್ಸ್ ಇರುತ್ತೆ. ಸೊ ಮೆಡಿಸಿನ್ಸ್ ಜೊತೆ ತುಂಬ ಇಂಪಾರ್ಟೆಂಟ್ ನಿಮ್ಮಲ್ಲಿ ವೆಯ್ಟ್ ಲಾಸ್ ನೀವು ಮಾಡಲೇಬೇಕಾಗತ್ತೆ. ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ಒಂದು ಸಮಸ್ಯೆ ಕಂಟ್ರೋಲ್ ಆಗುತ್ತಪ್ಪ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಯಾವೆಲ್ಲ ಡಿಸ್ಕ್ ಪ್ರಾಬ್ಲಮ್ ಕಂಡು ಬರುತ್ತೆ? ಸಾಮಾನ್ಯವಾಗಿ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು 2 ಥರದಲ್ಲಿ ನಾವು ನೋಡ್ತೀರಿ. ಒಂದು ಸರ್ವೈಕಲ್ ಡಿಸ್ಕ್ ಲೀಷನ್ ಅಂತ ಹೇಳ್ತೀರಿ, ಇನ್ನೊಂದು ಲಂಬಾರ್ ಡಿಸ್ಕ್ ಲೀಷನ್ ಅಂತ ಹೇಳ್ತೀರಿ. ಸರ್ವೈಕಲ್ ಡಿಸ್ಕ್ ಲೀಷನ್ ಅಂತ ಹೇಳಿದ್ರೆ ಕುತ್ತಿಗೆ ಭಾಗದಲ್ಲಿ ಆಗುವ ಲೀಷನ್ಗೆ ನಾವು ಸರ್ವೈಕಲ್ ಡಿಸ್ಕ್ ಲೀಷನ್ ಅಂತ ಹೇಳ್ತೀರಿ. ಅದೇ ಥರ ಲೋವರ್ ಬ್ಯಾಕ್ ರೀಜನಲ್ಲಿ ಆದಾಗ ಇದಕ್ಕೆ ನಾವು ಲಂಬಾರ್ ರೀಜನ್ ಅಂತ ಹೇಳ್ತೀರಿ. ಸೊ ಈ ಲೋವರ್ ಬ್ಯಾಕಲ್ಲಿ ಆದಾಗ ಇದಕ್ಕೆ ನಾವು ಲಂಬಾರ್ ಡಿಸ್ಕ್ ಲೀಷನ್ ಅಂತ ಹೇಳ್ತೀರಿ. ಸೊ ಈ ಡಿಸ್ಕ್ ಸಮಸ್ಯೆ ಈಗ ನಾವು ನೋಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಈಗ ಸಾಕಷ್ಟು ಜನ ನಾವು ನೋಡ್ತೀರಿ ಬೇರೆ MRI ರಿಪೋರ್ಟ್ ಮಾಡಿಸಿರ್ತಾರೆ. ಸೊ ಈ MRI ರಿಪೋರ್ಟಲ್ಲಿ ನಾವು ನೋಡಿದಾಗ ಡಿಸ್ಕ್ ಹರ್ನಿಯೇಟ್ ಆಗಿದೆ ಅಂತ ಹೇಳ್ತೀರಿ, ಅಥವಾ ಡಿಸ್ಕ್ ಬಲ್ಜ್ ಆಗಿದೆ, ಡಿಸ್ಕ್ ಪ್ರೊಟ್ರೂಷನ್ ಆಗಿದೆ, ಅಥವಾ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ, ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗಿದೆ, ಲಂಬಾರ್ ಸ್ಪಾಂಡಿಲೋಸಿಸ್ ಆಗಿದೆ, ಪೋಸ್ಟೀರಿಯರ್ ಸೈಡ್ ಆಗಿದೆ, ಆಂಟೀರಿಯರ್ ಸೈಡ್ ಆಗಿದೆ ಅಂತ ಹೇಳ್ತೀರಿ. ಸೊ ಇವೆಲ್ಲ ಇದನ್ನು ಒಂದು ಬ್ಲ್ಯಾಂಕೆಟ್ ಟರ್ಮಿನಾಲಜಿಯಲ್ಲಿ ಈಸಿ ಅಂಡರ್ಸ್ಟ್ಯಾಂಡಿಂಗಿಗೆ ನಾವು ಡಿಸ್ಕ್ ಪೆಥಾಲಜಿ ಅಂತ ನಾವು ಹೇಳ್ತೀರಿ. ಓಕೆ ಡಾಕ್ಟರ್, ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಸಾಮಾನ್ಯ ನೋವಿಗೂ ಡಿಸ್ಕ್ ಪ್ರಾಬ್ಲಮ್ಗೂ ಇರುವಂಥ ವ್ಯತ್ಯಾಸ ಏನು? ಒಂದು ವೇಳೆ ಈಗ ನೋವು ಶುರು ಆಗಿ ನಮಗೆ ಕಾರಣ ಗೊತ್ತಾಗ್ತಾ ಇದ್ದಾಗ, ಫಾರ್ ಎಕ್ಸಾಂಪಲ್ ಈಗ ನಾವು ತುಂಬ ಜಾಸ್ತಿ ಶ್ರಮ ಮಾಡಿದ್ರಿ, ತುಂಬ ಜಾಸ್ತಿ ಕೆಲಸ ಮಾಡಿದ್ರಿ, ಅದಾದ ನಂತರ ನಮಗೆ ನೋವು ಕಂಡು ಬರ್ತಾ ಇದೆ. ಸೊ ಇದು ಒಂದು ಮೆಕ್ಯಾನಿಕಲ್ ಪೇಯ್ನ್ ಆಗಬಹುದು. ಸೊ ಜನರಲಿ ಇದನ್ನು ನಾವು ರೆಸ್ಟ್ ಮಾಡಿದಾಗ ನೋವು ಕಡಿಮೆ ಆಗುತ್ತೆ, ಬಿಸಿ ನೀರು ಶಾಖ ಮಾಡಿದಾಗ ನೋವು ಕಡಿಮೆ ಆಗುತ್ತೆ. ಇದರ ಜೊತೆ ರೇಡಿಯೇಟಿಂಗ್ ಪೇಯ್ನ್ ಇರೋದಿಲ್ಲ,
ಅಥವಾ ನೋವು ಜೊತೆ ಜೋಮ್ ಬರ್ತಾ ಇರೋದಿಲ್ಲ. ಸೊ ಈ ಥರ ಇದ್ದಾಗ ಜನರಲಿ ಇದು ಮೆಕ್ಯಾನಿಕಲ್ ಪೇಯ್ನ್, ಇದು 1 ವಾರ ಸಮಯದಲ್ಲಿ ಅಥವಾ ಮ್ಯಾಕ್ಸಿಮಮ್ 2 ವಾರ ಸಮಯದಲ್ಲೇ ಈ ನೋವು ಹಾಗೆ ಕಡಿಮೆ ಆಗಿಬಿಡುತ್ತೆ. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ನೋವು ಹೇಗೆ ಶುರು ಆಯಿತು ಅಂತ ಕಾರಣ ಗೊತ್ತಾಗ್ತಿಲ್ದಿರುವಾಗ ಅದರ ಜೊತೆ 2-3 ವಾರ ಆದರೂ ಕೂಡ ಆ ನೋವು ಕಡಿಮೆ ಆಗ್ತಾಯಿಲ್ಲ ಅಥವಾ ನೋವು ಹೆಚ್ಚಾಗ್ತಿದ್ರೆ ಡೆಫಿನೆಟ್ಲಿ ಅದನ್ನು ಆ ಸ್ಟೇಜಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಆ ಸ್ಟೇಜಸಲ್ಲಿ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ ಸ್ಟೇಜಲ್ಲಿ ಬರೀ ನಾವು ನೋವು ಮಾತ್ರೆ ತಗೊಳೋದು ಅಥವಾ ಒಂದು ಆಯಿಂಟ್ಮೆಂಟ್ ಹಚ್ಕೊಳೋದಿರಬಹುದು ಅಥವಾ ಒಂದು ಮಸಾಜ್ ಮಾಡಿಸ್ಕೊಳೋದಿರಬಹುದು, ಇದನ್ನು ಮಾಡಿದ್ರೆ ಆ ಕ್ಷಣಕ್ಕೆ ಡೆಫಿನೆಟ್ಲಿ ನೋವು ಕಡಿಮೆ ಆಗಬಹುದು. ಬಟ್ ನೋವು ಬರ್ತಿರೋ ಕಾರಣ ಆ ಏನು ಪೆಥಾಲಜಿ ಇದೆಯೋ ಅದು ನೆಗ್ಲೆಕ್ಟ್ ಆಗ್ತಾ ಹೋಗುತ್ತೆ, ಅದು ಹೆಚ್ಚಾಗಬಹುದು ನಾಳೆ ದಿನ. ಸೊ 3 to 4 ವೀಕ್ಸ್ ಮೇಲೆ ನೆಕ್ ಪೇಯ್ನ್ ಅಥವಾ ಲೋವರ್ ಬ್ಯಾಕ್ ಪೇಯ್ನ್ ಇದ್ದರೆ ಅದನ್ನು ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಈ ಸಮಸ್ಯೆ ಇರೋರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ? ಸಾಮಾನ್ಯವಾಗಿ ಈ ಡಿಸ್ಕ್ ಸಮಸ್ಯೆಯನ್ನು ಐಡೆಂಟಿಫೈ ಮಾಡೋದಕ್ಕೆ ಒಂದು ಕ್ಲಿನಿಕಲ್ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್. ಸೊ ಎಷ್ಟು ದಿನದಿಂದ ಇದೆ, ಹೇಗೆ ಶುರು ಆಯಿತು, ಸೊ ಈ ಥರ ಒಂದು ಸಿಮ್ಟಮ್ಸ್ ಮೇಲೆ ನಾವು ಪ್ರೊವಿಷನಲ್ ಡಯಾಗ್ನೋಸಿಸ್ನ ನಾವು ಫಾರ್ಮ್ ಮಾಡಬಹುದು. ಸೊ ಅದನ್ನು ಫಾರ್ಮ್ ಮಾಡಿ ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಸಿಂಪಲ್ ಎಕ್ಸ್ರೇನ ನಾವು ಮಾಡಿಸ್ತೀರಿ. ಕುತ್ತಿಗೆ ಭಾಗದ ಎಕ್ಸ್ರೇ ಅಥವಾ ಲೋವರ್ ಬ್ಯಾಕ್ ರೀಜನ್ ಎಕ್ಸ್ರೇನ ನಾವು ಮಾಡಿಸ್ತೀರಿ. ಸೊ 90% ಕೇಸಸಲ್ಲಿ ಎಕ್ಸ್ರೇಲಿ ಗೊತ್ತಾಗ್ಬಿಡುತ್ತೆ ಏನು ಸಮಸ್ಯೆ ಇದೆ ಅಂತ. ಸೊ ಒಂದು ವೇಳೆ ಎಕ್ಸ್ರೇ ನಾರ್ಮಲ್ ಬಂತು ಅಥವಾ ಎಕ್ಸ್ರೇಲಿ ಕರೆಕ್ಟಾಗಿ ಗೊತ್ತಾಗ್ತಿಲ್ದಿರುವಾಗ ಆಗ ಸರ್ಟನ್ ಹೈಯರ್ ಎಂಡ್ ಟೆಸ್ಟ್ಸ್ ಲೈಕ್ CT ಇರಬಹುದು ಅಥವಾ MRIನ ನಾವು ಮಾಡಿಸ್ತೀರಿ. ಸೊ ಇದನ್ನು ನಾವು ಮಾಡಿದಾಗ ಅಟ್ ಮಲ್ಟಿಪಲ್ ಲೆವೆಲ್ಸಲ್ಲಿ ಮಲ್ಟಿಪಲ್ ರೀಜನ್ ಸೆಕ್ಷನ್ಸ್ನ ಕ್ರಾಸ್ ಸೆಕ್ಷನ್ ಸ್ಟಡೀಸ್ನ ನಾವು ಮಾಡ್ತೀರಿ MRIಯಲ್ಲಿ. ಸೊ ಇದರಲ್ಲಿ ಯಾವ ಸೈಡಲ್ಲಿ ಈ ಒಂದು ಸಮಸ್ಯೆ ಆಗ್ತಾಯಿದೆ, ಆ್ಯಂಟೀರಿಯರ್ ಸೈಡಲ್ಲಿದೆಯಾ, ಪೋಸ್ಟೀರಿಯರ್ ಸೈಡಲ್ಲಿದೆಯಾ, L4 L5 S1 ಸೊ ಇವೆಲ್ಲ ಗೊತ್ತಾಗೋದಕ್ಕೆ ಒಂದು MRIನ ನಾವು ಮಾಡಿಸ್ತೀರಿ. ಸೊ ಬೇಸಿಕ್ಲಿ ಒಂದು ಕ್ಲಿನಿಕಲ್ ಹಿಸ್ಟ್ರಿ ಆ್ಯಂಡ್ ಒಂದು ಎಕ್ಸ್ರೇ ಮೇಲೆ ಈ ಒಂದು ಕೇಸ್ನ ನಾವು ಡಯಾಗ್ನೋಸ್ ಮಾಡ್ತೀರಿ. ಸರ್ಟನ್ ಕೇಸಸಲ್ಲಿ ಬೇರೆ ಸರ್ಟನ್ ಬ್ಲಡ್ ಟೆಸ್ಟ್ ಕೂಡ ನಾವು ಮಾಡಿಸ್ತೀರಿ. ಬಟ್ ಇಟ್ ವಿಲ್ ಡಿಪೆಂಡ್ ಆನ್ ದಿ ಕೇಸ್. ಈಗ ಒಂದು ವೇಳೆ ಬೇರೆ ಸಮಸ್ಯೆ, ಈಗ ಪೂರ್ತಿ ಸ್ಪೈನ್ ಪೂರ್ತಿ ನೋವು ಬರ್ತಾ ಇದ್ದಾಗ, ಅಂದರೆ ಕುತ್ತಿಗೆಯಿಂದ ಹಿಡಿದು ಲೋವರ್ ಬ್ಯಾಕ್ವರೆಗೂ ಪೂರ್ತಿ ನೋವು ಬರ್ತಾ ಇದೆ, ಅದರ ಜೊತೆ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾಯಿದ್ರೆ ಆಗ ಸರ್ಟನ್ ಬೇರೆ ಟೆಸ್ಟ್ ಲೈಕ್ HLA-B27 ಇರಬಹುದು ಅಥವಾ ANA ಪ್ರೊಫೈಲ್ ಇರಬಹುದು, ಇದನ್ನು ನಾವು ಅಡ್ವೈಸ್ ಮಾಡ್ತೀರಿ. ಅಕ್ರಮ್ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಕ್ರಮ್ ಅವರೇ. ಹಲೋ, ಹಾಯ್ ಮ್ಯಾಮ್, ಹೌ ಆರ್ ಯು? ಮಾತನಾಡಿ, ಡಾಕ್ಟರ್ ಇದ್ದಾರೆ. ಡಾಕ್ಟ್ರೇ ಹಾಯ್, ನಾನು ಅಕ್ರಮ್ ಅಂತ ಹೇಳಿ. ಸಮಸ್ಯೆ ಹೇಳಿ. ನಮಸ್ತೆ ಸರ್. ನಮಸ್ತೆ ಡಾಕ್ಟರ್. ನಮಸ್ತೆಪ್ಪ, ಹೇಳಿ. ನಾನು ಈ ಯೂರಿಕ್ ಆಸಿಡ್ ಇಂದ ನಮಗೆ ಬ್ಯಾಕ್ ಪೇನ್ ಏನೋ ಬರುತ್ತಾ? ಅಂದ್ರೆ ನಂದೀಗ ಸೊಂಟದಲ್ಲಿ ಒಂದು ಪೇನ್, ತುಂಬಾ ಪೇನ್, ಅಂದ್ರೆ ಅದ್ರದ್ದು ನಾನು ಎಕ್ಸ್ರೇ ಎಲ್ಲ ತಕೊಂಡಿದ್ದೇನೆ. ಓಕೆ. ಅದರಲ್ಲಿ ಏನೋ ಎಫೆಕ್ಟ್ ಇದೆಯಾ? ನೋಡಿ, ಯೂರಿಕ್ ಆ್ಯಸಿಡ್ ಹೆಚ್ಚಾದರೆ ಸಾಮಾನ್ಯವಾಗಿ ಕೈ ಕಾಲಲ್ಲಿ ಬೆರಳಲ್ಲೆಲ್ಲ ನೋವು ಬರ್ತಾ ಹೋಗುತ್ತೆ. ಅದರ ಜೊತೆ ತುಂಬ ಜಾಸ್ತಿ ಯೂರಿಕ್ ಆ್ಯಸಿಡ್ ತುಂಬ ಜಾಸ್ತಿ ಇದ್ದಾಗ ಮೂತ್ರಪಿಂಡದಲ್ಲಿ ಅಂದರೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಫಾರ್ಮ್ ಆಗಬಹುದು. ಅದು ಆದಾಗ ಡೆಫಿನೆಟ್ಲಿ ಬ್ಯಾಕ್ ಪೇನ್ ಇರಬಹುದು. ಬ್ಯಾಕ್ ಪೇನ್ ಜೊತೆ ಅಬ್ಡಾಮಿನಲ್ ಪೇನ್, ಹೊಟ್ಟೆ ನೋವು ಕಂಡು ಬರಬಹುದು. ಮೂತ್ರದಲ್ಲಿ ಸಾಕಷ್ಟು ಸಮಸ್ಯೆ ಆಗಬಹುದು. ಇದನ್ನು ನಾವು ನೋಡ್ತೀರಿ. ವೆರಿ ರೇರ್ ಕೇಸಸಲ್ಲಿ ಲೆಸ್ ದೆನ್ 3% ಆಫ್ ಕೇಸಸಲ್ಲಿ ಗೌಟ್ ಇರೋರಲ್ಲಿ ಈ ಥರ ಗೌಟ್ಲಿಂದ ಸ್ಪೈನಲ್ ಕಾರ್ಡ್ ಎಫೆಕ್ಷನ್ ಆಗೋದು ವೆರಿ ರೇರ್. ಅದರ್ವೈಸ್ ಈಗ ಜನರಲಿ ನಾವು ನೋಡ್ತೀರಿ ಯೂರಿಕ್ ಆ್ಯಸಿಡ್ ಹೆಚ್ಚಿದಾಗ ಬ್ಯಾಕ್ ಪೇನ್ ಬರ್ತಿದ್ರೆ ನಿಮಗೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗ್ತಾ ಇರಬಹುದು. ಸೊ ಈಗ ತಾವು ಎಕ್ಸ್ರೇ ಮಾಡಿಸಿದ್ದೀರಾ, ಎಕ್ಸ್ರೇಲಿ ಕಿಡ್ನಿ ಸ್ಟೋನ್ಸ್ ಕಂಡುಬರೋದು ರಿಲೇಟಿವ್ಲಿ ರೇರ್, ಏರಿಫ್ಯಾಕ್ಟ್ಸ್ ಅಂತ ನಾವು ಹೇಳ್ತೀರಿ. ಸೊ ಇದಕ್ಕೆ ಒಂದು ಸಿಂಪಲ್ ತಾವು ಹೊಟ್ಟೆಯ ಭಾಗದ ಸ್ಕ್ಯಾನ್ ಮಾಡಿಸಿ, ಸೊ ಸ್ಕ್ಯಾನಿಂಗಲ್ಲಿ ಒಂದು ವೇಳೆ ಏನಾದರೂ ನಿಮಗೆ ಕಂಡು ಬರ್ತಿದ್ರೆ 4 mm 5 mm ವೇರಿಯಸ್ ಸೈಜ್ ಸ್ಟೋನ್ಸ್ ಕಂಡು ಬರಬಹುದು. ಆ ಥರ ಇದ್ದಾಗ ಅದಕ್ಕೆ ತಕ್ಕಂಗೆ ಸರ್ಟನ್ ಮೆಡಿಸಿನ್ಸ್ ಮಾಡಿ ಹೆಚ್ಚಾಗಿ ನೀರು ಉಪಯೋಗಿಸಿ ಡೆಫಿನೆಟ್ಲಿ ನಿಮಗೆ ಬ್ಯಾಕ್ ಪೇನ್ ಕಂಟ್ರೋಲ್ ಆಗ್ತಾ ಹೋಗುತ್ತಪ್ಪ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ? ಈ ಒಂದು ಡಿಸ್ಕ್ ಸಮಸ್ಯೆಯನ್ನು ಡಯಾಗ್ನೋಸ್ ಮಾಡಿದ ನಂತರ ಇದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ ನಾವು 3 ಸ್ಟೇಜಸಲ್ಲಿ ಇದನ್ನು ನಾವು ಕ್ಲಾಸಿಫೈ ಮಾಡ್ತೀರಿ. ಸೊ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಫಸ್ಟ್ ಸ್ಟೇಜಲ್ಲಿ ಇದ್ದಾಗ ಈ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿ ಲೆಸ್ ದೆನ್ 6 months ಆಗಿರುತ್ತೆ. ಸೊ ಇದರಲ್ಲಿ ಮೇಜರ್
ಡಿಗ್ರಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ರೇಡಿಯೇಟಿಂಗ್ ಪೇಯ್ನ್ ಇರೋದಿಲ್ಲ. ಸೊ ಇದಕ್ಕೆ ನಾವು ಫಸ್ಟ್ ಸ್ಟೇಜ್ ಆಫ್ ಡಿಸೀಸ್ ಅಂತ ಹೇಳ್ತೀರಿ. ಸೊ ಸೆಕೆಂಡ್ ಸ್ಟೇಜ್ ಆಫ್ ಡಿಸೀಸ್ ಇದ್ದಾಗ ಈ ಒಂದು ಸಮಸ್ಯೆ ಸ್ಟಾರ್ಟಾಗಿ ಮೋರ್ ದೆನ್ 6 months ಆಗಿರುತ್ತೆ. ಇದರಲ್ಲಿ ಮೈಲ್ಡ್ ಡಿಗ್ರಿ ಕಾಂಪ್ಲಿಕೇಶನ್ಸ್ನ ನಾವು ನೋಡಬಹುದು ಅಥವಾ ರೇಡಿಯೇಟಿಂಗ್ ಪೇಯ್ನ ನಾವು ನೋಡಬಹುದು. ಸೊ ಥರ್ಡ್ ಸ್ಟೇಜಲ್ಲಿದ್ದಾಗ ಇದಕ್ಕೆ ಒಂದು ಸ್ಟೇಜ್ ಬರುತ್ತೆ, ಇದಕ್ಕೆ ನಾವು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀರಿ. ಸೊ ಆ ಒಂದು ರ್ಯಾಡಿಕ್ಯುಲೋಪತಿ ಆಗಿದ್ದಾಗ ಅದಕ್ಕೆ ಥರ್ಡ್ ಸ್ಟೇಜ್ ಅಂತ ಹೇಳ್ತೀರಿ. ರ್ಯಾಡಿಕ್ಯುಲೋಪತಿ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಗೆ ಸೊಂಟ ನೋವು, ಬೆನ್ನು ನೋವು ಜೊತೆ ಕಾಲಲ್ಲಿ ಅಥವಾ ಕೈಯಲ್ಲಿ ಟೋಟಲಿ ಒಂದು ಪ್ಯಾರಾಲಿಸಿಸ್ ಆದಂಗೆ ಆಗಬಹುದು. ಕೈಯಲ್ಲಿ ಬಲ ಇರೋದಿಲ್ಲ, ಕಾಲಲ್ಲಿ ಬಲ ಇರೋದಿಲ್ಲ, ಅಥವಾ ಮೂತ್ರ ಕಂಟ್ರೋಲಲ್ಲಿ ಇರೋದಿಲ್ಲ, ಮೂತ್ರ ಬಟ್ಟೆಯಲ್ಲೇ ಆಗಿಬಿಡೋದು, ಮೂತ್ರ ಆಗೋದು ಸೆನ್ಸೇಷನ್ನೇ ಇರೋದಿಲ್ಲ. ಸೊ ಈ ಥರ ಇದ್ದಾಗ ಇದಕ್ಕೆ ನಾವು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀರಿ. ಸೊ ಈ ಒಂದು ರ್ಯಾಡಿಕ್ಯುಲೋಪತಿ ಸ್ಟೇಜಲ್ಲಿದ್ದಾಗ ಪೇಷಂಟ್ಸ್ ಇದನ್ನು ನಾವು ಬೇರೆ ಥರದ ಟ್ರೀಟ್ಮೆಂಟ್ನ ನಾವು ಮಾಡ್ತೀರಿ. ಸೊ ಇದಕ್ಕೆ ಒಂದು ಪ್ಯಾಲಿಯೇಟಿವ್ ಟೈಪ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀರಿ. ಸೊ ಇದ್ರ ಜೊತೆ ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಆಫ್ ಡಿಸೀಸ್ ಇದ್ದಾಗ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೇಳ್ತೀರಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಹೈಟ್ ಆ್ಯಂಡ್ ವೇಟ್ ಹೇಗಿದೆ, ಅವರ ನ್ಯೂಟ್ರಿಷನಲ್ ಸ್ಟೇಟಸ್ ಹೇಗಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಸಿನ್ಸ್ ಕೊಡ್ತೀರಿ. ಸೊ ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ನಾವು ಕೊಡ್ತಾ ಹೋದಾಗ ಏನು ನಮ್ಮ ಮೂಳೆ ಮಧ್ಯ ಈ ಒಂದು ಡಿಸ್ಕಲ್ಲಿ ಚೇಂಜಸ್ ಆಗ್ತಾ ಇರತ್ತೋ ಆ ಚೇಂಜಸ್ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಔಷಧಿ ಜೊತೆ ನಾವು ಸರ್ಟನ್ ಎಕ್ಸಸೈಸ್ ಹೇಳಿರ್ತೀರಿ, ಸರ್ಟನ್ ಡಯಟನ್ನು ಫಾಲೋ ಮಾಡೋಕ್ಕೆ ಹೇಳಿರ್ತೀರಿ. ಇದನ್ನು ಫಾಲೋ ಮಾಡ್ತಾ ಹೋದರೆ ಈ ಒಂದು ಸಮಸ್ಯೆ ಕ್ರಮೇಣ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಈಗ ರ್ಯಾಡಿಕ್ಯುಲೋಪತಿ ಸ್ಟೇಜ್ ಆಗಿದ್ದಾಗ ಟೋಟಲಿ ಕೈಯಲ್ಲಿ ಅಥವಾ ಕಾಲಲ್ಲಿ ಪ್ಯಾರಾಲಿಸಿಸ್ ಆಗಿದ್ದಾಗ ಫಸ್ಟ್ ಅದನ್ನು ಸರಿ ಮಾಡೋದಕ್ಕೆ ನಾವು ಮೆಡಿಕೇಷನ್ಸ್ ಕೊಡ್ತಾ ಹೋಗ್ತೀರಿ. ಸೊ ಸರ್ಟನ್ ಆರ್ಗನೋ ಸ್ಪೆಸಿಫಿಕ್ ರೆಮಿಡೀಸ್ ಇರಬಹುದು, ಸರ್ಟನ್ ಮಯಾಸ್ಮೆಟಿಕ್ ಮೆಡಿಕೇಷನ್ಸ್ ಅಂತ ಹೇಳ್ತೀರಿ. ಇದನ್ನು ಕೊಡ್ತಾ ಆ ಒಂದು ಪ್ಯಾರಾಲಿಟಿಕ್ ಸ್ಟೇಜ್ ಏನಿದೆಯೋ ಅದನ್ನು ರಿವರ್ಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀರಿ. ವಿತ್ ದಟ್ ಬ್ಯಾಕ್ ಪೇನಿಗೆ ಮೆಡಿಕೇಷನ್ಸ್ ಕೊಡ್ತೀರಿ. ಸೊ ಈ ಥರ ಇನ್ ಅ ಕಾಂಬಿನೇಷನ್ ಈ ಒಂದು ರ್ಯಾಡಿಕ್ಯುಲೋಪತಿ ಸ್ಟೇಜಸ್ಸಲ್ಲಿ ನಾವು ಟ್ರೀಟ್ ಮಾಡ್ತೀರಿ. ಸೊ ಬಟ್ ದಿ ಬಾಟಮ್ ಲೈನ್, ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ಎಷ್ಟು ಬೇಗ ಐಡೆಂಟಿಫೈ ಮಾಡಿ ನಾವು ಕರೆಕ್ಟಾಗಿರುವಂಥ ನಾವು ಚಿಕಿತ್ಸೆ ತೊಗೊಂಡ್ರೆ ಡೆಫಿನೆಟ್ಲಿ ಅದರ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆ ಈ ಒಂದು ರ್ಯಾಡಿಕ್ಯುಲೋಪತಿ ಸ್ಟೇಜ್ ಬರೋದು ಕೂಡ ನಾವು ಅವಾಯ್ಡ್ ಮಾಡಬಹುದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿ ನೀಡಿದ್ರಿ. ಮೈ ಪ್ಲೆಷರ್. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂದಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 1800 108 1212. ಇದು ಇವತ್ತಿನ ನಿಮ್ಮ ಡಾಕ್ಟರ್.